ಕನ್ನಡ ಜಾಣೆ ನಮಸ್ಕಾರ. ಲಾಯರ್ ಜಗದೀಶ್ ಅವರೇ, ಯಾಕೆ ಕರ್ನಾಟಕದ ಬೇರೆ ಬೇರೆ ಭಾಗದ ಜನ, ಅದರಲ್ಲೂ ರೈತರ ಮಕ್ಕಳು ಬೆಂಗಳೂರಿಗೆ ಬರಬಾರ್ದಾ? ಬೆಂಗಳೂರು ಬಂದು ಆಟೋ ಓಡಿಸ್ಬಾರ್ದಾ? ಬೆಂಗಳೂರು ಹುಟ್ಟಿದವ್ರು ಮಾತ್ರ ಇರಬೇಕಾ ಇಲ್ಲಿ? ಯಾಕೆ ನೀವು ಆಟೋದ್ರ ಮೇಲೆ ಇಷ್ಟೊಂದು ಜಿದ್ದು ಸಾಧಿಸ್ತಾಯಿದ್ದೀರಾ? ಆಟೋ ಓಡಿಸೋದ್ರ ಮೇಲೆ ಯಾಕೆ ಇಷ್ಟೊಂದು ಜಿದ್ದು ನಿಮಗೆ? ಒಂದು ಕಾಲದಲ್ಲಿ ವಕೀಲ್ ಸಾಬ್ ಅಂತಲೇ ಇದೇ ಜನಸಾಮಾನ್ಯರು, ಅದರಲ್ಲೂ ಆಟೋದವರು ಯತ್ನಾಂಶ ಇದ್ದರು, ನಿಮ್ಮನ್ನು ಎತ್ತಿ ಮೆರೆಸಿದರು, ಕೊಂಡಾಡಿದರು. ಯಾಕೆಂದರೆ ಅಂಥ ಕೆಲಸ ಮಾಡಿದ್ರಿ, ನೀವು ಒಳ್ಳೊಳ್ಳೆ ಕೆಲಸ ಮಾಡಿದ್ರಿ, ನೆನೆಸ್ಕೊಳ್ಳೋವಂಥ ಕೆಲಸಗಳು ಮಾಡಿದ್ರಿ. ಇವತ್ತು ಅದೇ ಜನಸಾಮಾನ್ಯ, ಅದೇ ಆಟೋದವರು ಚೀ ತೂ ಅಂತ ಉಗಿಯೋ ಮಟ್ಟಕ್ಕೆ, ತುಂಬ ಟ್ರೋಲ್ ಮಾಡೋ ಮಟ್ಟಕ್ಕೆ, ತುಂಬ ಈನಾಚೀನೋ ನಿಮ್ಮ ಬಗ್ಗೆ ಮಾತಾಡೋ ಮಟ್ಟಕ್ಕೆ ಯಾಕೆ ತಂದುಕೊಟ್ರಿ? ಈ ದುರ್ಗತಿ ಯಾಕೆ ಬಂತು ನಿಮಗೆ? ಎಲ್ಲವನ್ನೂ ನೋಡೋಣ. ಅದಕ್ಕಿಂತ ಮುಂಚೆ ನಮ್ಮ ಕನ್ನಡದ ಜಾಣೆಯರು ಅನ್ನುವ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ವಕೀಲ್ ಸಾಬ್ ಅಂತ ಫೇಮಸ್ ಅಂತ ಜಗದೀಶ್ ಅವರು ನನಗೆ ಪರಿಚಿತರು, ಚೆನ್ನಾಗೇ ಪರಿಚಯ. ನಾನು 2 ಸಲ ಅವ್ರ ಮನೆಗೆ ಹೋಗಿದ್ದೀನಿ, ಚೆನ್ನಾಗೇ ಪರಿಚಯ ನನಗೆ. ಆದರೆ ಯಾಕೆ ಜಗದೀಶ್ ಅವರೇ ಒಂದು ಮಾತುಗಳ ಈ ಥರ ಒಂದು ರೀತಿಯ ಒಂದಕ್ಕೊಂದು ಸಂಬಂಧ ಇಲ್ಲದ ಮಾತುಗಳನ್ನ ಆಡ್ತಾಯಿದ್ರು, ನನಗಂತೂ ಅರ್ಥ ಆಗ್ತಾಯಿಲ್ಲ. ಇವತ್ತು ನನ್ನ ಮಾತು ನಿಮ್ಗೆ ಸ್ವಲ್ಪ ಕಹಿ ಆಗ್ಬೋದು, ಆದರೆ ವಾಸ್ತವ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು. ನಾನು ಬೇಕಾಗಿಲ್ಲ, ಬೇಡ, ಯಾಕೆ ಮಾತಾಡಬೇಕು, ಇದೆಲ್ಲ ನಮ್ಗೆ ಯಾಕೆ ಸುಮ್ಮನಿದೆ ನಾನು. ಆದರೆ ನೀವು ನನಗೆ ಪರಿಚಿತರಾಗಿರೋದ್ರಿಂದ, ಇದು ಮಾತಾಡಲೇಬೇಕು ಅಂತ ಅನಿಸಿದ್ರಿಂದ ಮಾತಾಡ್ತಾಯಿದ್ದೀನಿ. ನನಗೆ ಅನಿಸಿದ್ದು ನಾನು ಹೇಳ್ತಾಯಿದ್ದೀನಿ. ಲಾಯರ್ ಜಗದೀಶ್ ಅವರು ಒಂದು ಕಾಲದಲ್ಲಿ ತುಂಬ ಒಳ್ಳೆಯ ಕೆಲಸ ಮಾಡಿದರು, ವಕೀಲ್ ಸಾಬ್ ಅಂತ ಮೆರೆಸಿದರು. ಯಾಕೆಂದರೆ ಅಂಥ ಕೆಲಸ ಮಾಡಿದ್ರು ಇವರು. ಒಬ್ಬ IAS ಆಫೀಸರ್ ಏನಿದ್ದ, IPS ಆಫೀಸರು ಮುಖವಾಡ ಕಳಚಿ ಹಾಕಿದ್ರು. ಅವನು ಏನು ದೊಡ್ಡ ಸಾಬಸ್ಸನ್ ಥರ ತಾನು ಕಷ್ಟಪಟ್ಟು ಹಿಂಗೆ ಬಂದೆ, ನಡ್ಕೊಂಡು ಓಡಾಡ್ತಾ ಇದ್ದೆ, ಏನು ವೀಕೆಂಡ್ ವಿತ್ ರಮೇಶ್ಗೆಲ್ಲ ಬಂದ್ಬಿಟ್ಟ, ಇಷ್ಟೆಲ್ಲ ಪೋಸ್ ಕೊಡ್ತಾ ಇದ್ದನು. ಇವತ್ತು ಯಾವುದೋ ಒಂದು ಪಕ್ಷದ ಇವತ್ತು MP ML ಆಗೋನು, ಅವನು ಮುಖವಾಡನ ಕಳಿಸಿದ್ರಿ, ಎಡೆಮುಡಿ ಕಟ್ಟಿದ್ರು ಅವನ್ನ. ಆವಾಗ ಇಡೀ ಕರ್ನಾಟಕ ಮೆಚ್ಚಿತು, ನಿಮ್ಮ ಪರ್ವ ನಿಂತ್ಕೊಂಡ್ರೆ. ಅವತ್ತು ಒಬ್ಬ ಮಂತ್ರಿಯ ಕಚ್ಚೆ ಪುರಾಣನ ಬೀದಿ ತಂದ್ರಿ, ಅವತ್ತು ಜನ ನಿಮ್ಗೆ ಮೆಚ್ಚಿದ್ರು, ವಕೀಲ್ ಸಾಬ್ ಅಂದರು. ಬೆಂಗಳೂರಿನ ಪೊಲೀಸ್ ಕಮಿಷನರ್ಗೆ ನೀವು ಏಕವಚನದಲ್ಲಿ ತುಂಬ ಕೆಳಮಟ್ಟದಲ್ಲಿ ಮಾತಾಡಿದ್ರು, ನೀವು ತುಂಬ ಕೆಟ್ಟದಾಗಿ ಮಾತಾಡಿದ್ರಿ. ಆವಾಗಲೂ ಸಹ ಜನ ನಿಮ್ಮನ್ನು ಮೆಚ್ಚಿದ್ರು, ನಿಮ್ಮ ಪರ್ವ ನಿಂತ್ಕೊಂಡ್ರು. ಯಾಕೆ ಗೊತ್ತಾ? ನಿಮ್ಮ ಮಗನಿಗೆ ಕೋರ್ಟ್ ಎದುರುಗಡೆ ಹೊಡೆದ್ಬಿಟ್ಟಿದ್ರು. ಪಾಪ ಚಿಕ್ಕ ಹುಡುಗ, ನಿಮ್ಮ ಥರ ಬಲವಾಗೂ ಇಲ್ಲ, ಪ್ಯಾತ್ಲೆ ಥರ ಇತ್ತ ಹುಡುಗ, ಲಾಯರ್ಗಳು ಸೇರ್ಕೊಂಡು ಹೊಡೆದ್ಬಿಟ್ರಲ್ಲ, ಯಂತ್ರಕ್ಕೆ ಕರಳು ಚುರುಕನ. ನನಗೂ ಭಾಳ ಬೇಜಾರಾಯಿತು, ತುಂಬ ಜನಕ್ಕೆ ಕರಳು ಚುರುಕಂತು. ಆ ಕಾರಣ ನೀವು ಪೊಲೀಸ್ ಕಮಿಷನರ್ ಬೈದಾಗ ನಿಮ್ಮ ಪರ್ವ ನಿಂತ್ಕೊಂಡ್ರು ಜನ. ಯಾವತ್ತು ಒಂದು ತಿಳ್ಕೊಳ್ಳಿ, ನೀವು ಜನಸಾಮಾನ್ಯರ ಪರವಾಗಿ ನಿಂತಾಗ ಜನ ಬೆಂಬಲಿಸ್ತಾರೆ. ಯಾಕೆಂದರೆ ಒಳ್ಳೆ ಧೈರ್ಯವಂತ, ಬಿಡಪ್ಪ, ನಮಗಂತೂ ಮಾತಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ನಮ್ಮ ಅಂತರಂಗದ ಮಾತನ್ನು ಈ ಮನುಷ್ಯ ಆಡ್ತಾನೆ ಇವತ್ತು ಅಂತೇಳಿ, ನಮ್ಮ ಮಾತ್ರ ಇವನು ಆಡ್ತಾನೆ, ನಾವು ಸಪೋರ್ಟ್ ಮಾಡಬೇಕು ಅಂತಲೇ ಬೆಂಬಲಿಸ್ತಾರೆ. ವಕೀಲ್ ಸಾಬ್ ಅಂತಾರೆ, ನಿಮ್ಮನ್ನ ಎತ್ತಿ ಮೆರೆಸಿದ್ರು. ದಿವ್ಸಕ್ಕೆ 4 ಸಲ ನೀವು ಲೈವ್ ಬರ್ತಾಯಿದ್ರು ಸಹ ಅಷ್ಟೇ ಜನ ಕೇಳೋರು, ಮುಗಿಬಿದ್ದು ನಿಮ್ಮ ಮಾತುಗಳನ್ನು ಕೇಳೋರು, ನಿಮ್ಮ ಧೈರ್ಯದ ಬಗ್ಗೆ, ನಿಮ್ಮ ಮಾತಿನ ಬಗ್ಗೆ ಎಲ್ಲ ಮೆಚ್ಚಿದ್ರು. ಇವತ್ತು ಅದೇ ಜನಸಾಮಾನ್ಯರ ಹೊಟ್ಟೆ ಮೇಲೆ ಹೊಡೆಯೋಕೆ ಹೋಗ್ತಾಯಿದ್ರಲ್ಲ, ಆಟೋದ್ರೆ ಬಡಪಾಯಿ ಆಟೋದ್ರು. ಅವ್ರು ಯಾರು ಅವರು? ನೀವು ಹೇಳ್ತೀರಿ ಬೆಂಗಳೂರಿಗೆ ಬರಬಾರ್ದು, ಎಲ್ಲಿಂದಲೋ ಬಂದವರು ಅಂತ. ಯಾಕೆ ಸ್ವಾಮಿ? ಇಡೀ ಮಾರ್ವಾಡಿಗಳು ಕರ್ನಾಟಕದ ಮೂಲೆ ಅಕ್ವೈರ್ ಮಾಡ್ಕೊಂಡಿದ್ದಾರೆ. ಇವತ್ತು 3 ಕಾಸು ರೈತರಿಗೆ ಸಾಲ ಕೊಟ್ಬಿಟ್ಟು, ಪತ್ರ ಇಟ್ಕೊಂಡು ಸಾಲ ಕೊಟ್ಬಿಟ್ಟು, ಅವ್ರು ಕಟ್ಟೋಕ್ಕಾಗದಲ್ಲೇ ಜಮೀನುಗಳನ್ನ ಕಬ್ಜಾ ಮಾಡ್ಕೊಂಡಿದ್ದಾರೆ. ಗೊತ್ತಾ ನಿಮಗೆ? ಹಳ್ಳಿಗಳಲ್ಲಿ ಬರೀ 1000 ಎಕರೆ ಜಮೀನುಗಳನ್ನ ಮಾರ್ವಾಡಿಗಳು ವಶಪಡಿಸ್ಕೊಂಡಿದ್ದಾರೆ. ಅದು ನಿಮಗೆ ಬೇಸರ ಇಲ್ವಾ? ನಮ್ಮದೇ ರೈತರ ಮಕ್ಕಳು ದುಡಿಮೆ ಎಲ್ಲ ಹಳ್ಳಿಲಿ ಇನ್ನೇನು ಮಾಡ್ತಾರೆ? ಬೆಂಗಳೂರಿಗೆ ಬಂದರೆ ಇನ್ನೆಲ್ಲ ಹೋಗಬೇಕು? ನೀವು ಕೆಂಪೇಗೌಡರ ವಂಶ ನೀವು ಒಬ್ಬರೇನಾ? ಇವರು ಕೆಂಪೇಗೌಡರ ವಂಶತಾರೆ ಸ್ವಾಮಿ. ಕೆಂಪೇಗೌಡರು ಎಲ್ಲದಕ್ಕೂ ಪೇಟೆಗಳು ಕಟ್ಟಿದ್ರು, ಎಲ್ಲರೂ ಬರಬೇಕು ಅಂತ ಹೇಳ್ಬಿಟ್ಟು. ಇಲ್ಲಿ ಹುಟ್ಟುತ್ತಾರೆ ಇರಬೇಕು ಅಂತ ಎಷ್ಟು ಜನ, ಬೇರೆಣಕ್ಕೆ ಎಷ್ಟು ಜನ ಇಡ್ತಿದ್ರು ಅಷ್ಟೇ. ಬೆಂಗಳೂರಿಗೆ ಮಟ್ಟಕ್ಕೆ ಬೆಳೀತಾ ಇತ್ತಾ? ಮತ್ತು ಅಂಥಂಥ ದೊಡ್ಡ ಕೆಲಸ ಮಾಡಿದಂಥ ಲಾಯರ್ ಜಗದೀಶ್ ಅವರೇ, ಇವತ್ತು ನೀವು ಮಾತಾಡೋಕ್ಕೆ ಹೋದರೆ ಬೇಕಾದಷ್ಟಿದೆ ನಿಮಗೆ. ಈಗ ನಿಮ್ಮದು ಕೊಡುಗೆ ಹೇಳಿ ಅಲ್ವಾ ನಿಮ್ಮದು? ಮೊನ್ನೆ ನೋಡ್ರಲ್ಲ, ನೆನ್ನೆ ಏನಾಯಿತು? ನಿಮ್ಮೂರ ಮೇಲೆ ಹೋಗ್ಬೇಕಾಯಿತು. ಅಲ್ಲೇ ನಾನು ಹೋದೆ ದೇವನಹಳ್ಳಿಗೆ. ರೈತರ ಭೂಮಿನ 1700 ಎಕರೆ ರೈತರ ಭೂಮಿನ ಇದೇ ಸರ್ಕಾರ ಬಲವಂತ ಕಿತ್ಕೊಳ್ಳೋಕೆ ಹೊಂಟಿದೆ. ರೈತರ ಜಮೀನ ಒಂದು ಧ್ವನಿ ಎತ್ಕೋಯ್ತಾರ ನೀವು? ಅದೆಲ್ಲ ಮಾಡಬೇಕಾಗಿರೋದು ನಿಮ್ಮೂರ ಮೇಲೆ ಹೋಗ್ಬೇಕಲ್ಲಿ. ನೀವು 2 ಹೆಜ್ಜೆ ದಾಟಿಲಿ ಸಿಗ್ತಾಯಿತ್ತು ಇದೇ ದೇವನಹಳ್ಳಿಲಿ. ಯಾವ 40% ಅಂತೇಳಿ BJPಯವ್ರನ್ನ ಇನಾಮನ ಬೈಕೊಂಡು ಅಧಿಕಾರಕ್ಕೆ ಬಂದು ನಾವೆಲ್ಲ ಸೇರಿಸಿ ಕೋಮುವಾದಿಗಳು ಬರಬಾರ್ದು ಅಂತ ಬೆಂಬಲಿಸಿ ಅಧಿಕಾರ ತಂದಂಥ ಸರ್ಕಾರ ಇವತ್ತು ಲೂಟಿ ಹೊಡಿತಾಯಿದ್ರೆ. ಇವತ್ತು ಲೂಟೀಂದ್ರಾಗಿದ್ದಾನೆ. ಸರ್ಕಾರದ ಮುಖ್ಯಸ್ಥರ ವಂಶದ ಕುಡಿಯೇ ಲೂಟೀಂದ್ರ ಆಗಿ ಇಳಿದಿದ್ದಾನೆ.
ಜನ ಹೇಳ್ತಾರೆ ಹಂಗಂತ, ನಾನು ಹೇಳ್ತಾ ಇಲ್ಲ. ಇದ್ರ ಬಗ್ಗೆ ಮಾತಾಡಿ ನೀವು. ಇದೇ ದೇವರಳ್ಳಿ ಯಾರೋ ತೋರಿಸಿದ್ರಿಲ್ಲ ಎಡಗಡೆ ಬಂಡೆ ತೋರಿಸ್ತಾ ಇದ್ರಲ್ಲಿ, ಇದು ಗಣಿಗಾರಿಕೆ ಜೋರು ನಡೀತಾ ಇದೆ ಇಲ್ಲಿ ಅಂತೇಳ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿ. ಬೇಕಾದಷ್ಟಿದೆ, ಜನ ಮೆಚ್ತಾರೆ, ಚಪ್ಪಾಳೆ ಹೊಡಿತಾರೆ. ಆಟೋದ್ರ ಬಗ್ಗೆ ಯಾಕೆ ಮಾತಾಡ್ತೀವಿ ಸ್ವಾಮಿ? ಏನು ಪಾಪ ಅವ್ರು ಏನು ಮಾಡಿದ್ದಾರೆ ನಿಮಗೆ? ಬಿಡಿ ಹೋಗಲಿ. ಏನು 10 ಲಕ್ಷನೋ 15 ಲಕ್ಷನೋ ಅಕ್ರಮ ಆಟಗಳಿದ್ದಾವೆ, ಬೈಲ್ ಮಾಡ್ತೀನಿ ಸ್ವಾಮಿ. 10 ಲಕ್ಷ ಇದ್ರು ಅಂತ ಇಟ್ಕೊಳ್ಳಿ, ಮನೆಗೆ 4-5 ಜನ ಅಂದರೆ 50 ಲಕ್ಷ ಜನ ಅನ್ನ ತಿಂತವ್ರಲ್ವ? 50 ಲಕ್ಷ ಜನ ಅನ್ನ ತಿಂತವ್ರಿ. ಅವ್ರ ಹೊಟ್ಟೆ ಮೇಲೆ ಯಾಕೆ ಹುಡುಗಿ ಹೋಗ್ತಾರೆ ನೀವು? ಒಳ್ಳೆಯವರು ಕೆಟ್ಟವರು ಎಲ್ಲ ಕ್ಷೇತ್ರ ಇದ್ದಂಗೆ ಅಲ್ಲೂ ಇದ್ದಾರೆ ಸ್ವಾಮಿ. ಅವ್ರೇನು ಒಂದಷ್ಟು ದುಡ್ಡು ಹೊಡ್ಕೊಂಬಿಟ್ಟು ಏನು ರಾಜಕೀಯ MLA MP ಆಗ್ಬೇಕಾ, ಮುಖ್ಯಮಂತ್ರಿ ಆಗ್ಬೇಕಾ, ಪ್ರಧಾನಿ ಆಗ್ಬೇಕಾ, ದೇಶಕ್ಕೆ ಕೊಳ್ಳೆ ಹೊಡಿತಾವ್ರ? ಏನಿಲ್ಲ, ಹೊಟ್ಟೆ ಪಾಡಿಗೋಸ್ಕರ ಏನೋ ಒಂದಷ್ಟು ಮಾಡಿರ್ತಾರೆ. ಬಿಡಿ ಹೋಗಲಿ. ಹೌದು, ಕೆಟ್ಟವರು ಇದ್ದಾರೆ, ಒಳ್ಳೆಯವರು ಇದ್ದಾರೆ. ಮೆಜೆಸ್ಟಿಕಲ್ಲಿ ಆಟೋ ಹತ್ತಿಸ್ಕೊಂಬಿಟ್ಟು ಬೆಂಗಳೂರು ಸುತ್ತಾಡಿಸ್ಬಿಟ್ಟು 500 ರೂಪಾಯಿ 50 ರೂಪಾಯಿ ಜಾಗ 500 ರೂಪಾಯಿ ಕಿತ್ಕೊಂಡ್ರು ಇದ್ದಾರೆ. ವಿದೇಶದಿಂದ ಬಂದಂಥ ಹೆಣ್ಮಗಳನ್ನ ಕರ್ಕೊಂಡು ಅತ್ಯಾಚಾರ ಮಾಡಿದವರು ಇದ್ದಾರೆ. ಅದೇ ಸಂದರ್ಭದಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಅಥವಾ ಒಡವೆನೋ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ನೋ ಆಟೋದಲ್ಲಿ ಬಿಟ್ಟೋದಾಗ ತೊಗೊಂಡೋಗಿ ಅಡ್ರೆಸ್ ಅವ್ರ ಮನೆಗೆ ತಲುಪಿಸಿರಿದ್ದಾರೆ, ಅವ್ರ ಮನೆಗೆ ತೊಗೊಂಡೋಗಿ ಕೊಟ್ಟರಿದ್ದಾರೆ. ಯಾರೋ ಬೀದಿಲಿ ಭಿಕ್ಷುಕರು ಮತ್ತೊಬ್ಬರು ಬಿದ್ದಿದ್ದಾಗ ಊಟ ಕೊಟ್ಟಿರಿದ್ದಾರೆ. ಯಾರೋ ಬೋರ್ಡ್ ಹಾಕೊಂಡಿರ್ತಾರೆ, ಬಿಮ್ಮನ್ಸಿ ಅಂದರೆ ಡೆಲಿವರಿಗೆ ಯಾರು ಹೋಗ್ತಾ ಇರ್ತಾರೆ ಬಸ್ರಿ ಅವ್ರಿಗೆ ನಾನು ಫ್ರೀ ಸರ್ವಿಸ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಇವರೇ ಅಲ್ವಾ? ಎಷ್ಟೋ ಜನ ವಯೋವೃದ್ಧರು, ವಯಸ್ಸಾಗೋಗಿರುತ್ತೆ, ಅನಿವಾರ್ಯತೆ ಇರುತ್ತೆ, ಆಟೋ ಓಡಿಸ್ತಾ ಇರ್ತಾರೆ. ಆಟೋ ಓಡಿಸ್ತಾರೆ ಸ್ವಾಮಿ. ಅವ್ರು ಯಾರು ಕೆಲಸ ಕೊಡ್ತಾರೆ? ವಯಸ್ಸಾದವ್ರಿಗೆ ಯಾರು ಕೊಡಲ್ಲ ಕೆಲಸ. ನೀವು ಕೊಡ್ತೀರಾ? ಕೊಡಲ್ಲ. ಆಟೋ ಓಡಿಸ್ತಾ ಇರ್ತಾರೆ, ಬದುಕ್ತಾ ಇರ್ತಾರೆ. ಅವರೆಲ್ಲ ನೋಡ್ರಿ ಹೊಟ್ಟೆ ಚುರುಕಂದಲ್ಲ ನಿಮಗೆ. ಅದು ಬೆಂಗಳೂರಲ್ಲಿ ಆಟೋ ಓಡಿಸೋ ತಮಾಷೆ ಮಾತಾಯಿದ್ದು. ಈ ಟ್ರಾಫಿಕ್ಕು ಯಾರು 10 ನಿಮಿಷ ಟ್ರಾಫಿಕಲ್ಲಿ ನಮಗೆ ಕಿರಿಕಿರಿ ಆಗ್ತಾ ಇರುತ್ತೆ. ಅಯ್ಯೋ ಮೆಟ್ರೋದಲ್ಲಿ ಹೋಗ್ಬೇಕಪ್ಪ, ಯಾವನಿಗೆ ಬೇಕು ಅನಿಸುತ್ತೆ. ಅಂಥದ್ರಲ್ಲಿ ಬಿಸಿಲುಗಾಲದಲ್ಲಿ ಬರ ಬಿಸಿಲು ಇಲ್ಲಾಂದರೆ ವಿಪರೀತ ಮಳೆ ಬಂದಾಗ 10 ನಿಮಿಷ ಮಳೆ ಬಂದಾಗ 10 ನಿಮಿಷಕ್ಕೆ ಹೋಗೋ ಜಾಗದಲ್ಲಿ 2 ಗಂಟೆ ಆಗುತ್ತೆ. ಇನ್ನು ಬೆಳಗಿಂದ ಸಂಜೆ ತನಕ ಆಟೋ ಕೂತ್ಕೊಂಡ್ರೆ ಇನ್ನು ಮಾನಸಿಕವಾಗಿ ದೈಹಿಕವಾಗಿ ಕಿರಿಕಿರಿ ಆಗೋಗ್ಬಿಡ್ತಾನೆ, ಆಯಾಸ ಕಮ್ಮಿ ಆಗೋಗ್ಬಿಡುತ್ತೆ. ಇಷ್ಟು ಸಮಸ್ಯೆಯಲ್ಲಿ ಬದುಕ್ತಾ ಇರ್ತಾರೆ. ಅಂಥ ಜನಸಾಮಾನ್ಯರ ಬದುಕಿನ ಬಗ್ಗೆ ಯಾಕೆ ನೀವು ಮಾತಾಡ್ತೀರಾ? ತಪ್ಪಲ್ವಾ ಜಗದೀಶ್ವರ ಇದು? ನನ್ನ ಮಾತು ನಿಮಗೆ ತುಂಬ ಕಠಿಣವಾಗಿ ಕೇಳಿಸ್ಬೋದು. ನನ್ನ ಸ್ನೇಹಿತರಾಗಿ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ತಪ್ಪಲ್ವಾ? ನಿಮ್ಮ ಸ್ಪಷ್ಟತೆ ಇರಬೇಕಲ್ವಾ? ಇದೇ ಬಿಗ್ ಬಾಸ್ ಹೋಗೋಕ್ಕಿಂತ ಮುಂಚೆ ದರ್ಶನ್ ವಿಚಾರದಲ್ಲಿ ನೀವು ದರ್ಶನಿಗೆ ಸಪೋರ್ಟ್ ಮಾಡಿರಿ, ಬೆಂಬಲಿಸಿದ್ರಿ, ಹೊರಗಡೆ ತರ್ತೀನಿ ಅಂತೆಲ್ಲ ಹೇಳಿದ್ರಿ. ಬಿಗ್ ಬಾಸ್ಗೆ ಹೋದಾಗ ಅದೇ ದರ್ಶನ್ ಅಭಿಮಾನಿಗಳು ನಿಮಗೆ ದೊಡ್ಡ ಮಟ್ಟದ ಸಪೋರ್ಟ್ ಮಾಡಿದರು. ನಿಮಗೋಸ್ಕರ ಬಿಗ್ ಬಾಸ್ ನೋಡ್ತಾ ಇದ್ದೆ ನಾನು ಯಾವತ್ತೂ ನೋಡೋಣ, ನಮ್ಮ ಸ್ನೇಹಿತರಿದ್ದಾರೆ ಅಂತ ಹೇಳ್ಬಿಟ್ಟು ನಿಮ್ಮ ಕಾರಣಕ್ಕೆ ಎಲ್ಲರೂ ಹೇಳ್ತಾಯಿದ್ರು. TRP ಸಿಕ್ಕಾಪಟ್ಟೆ ರೇಜ್ ಆಗ್ಬಿಟ್ಟೆ, ಜಗದೀಶ್ ಅವರು ಬಿಟ್ಟ ಮೇಲೆ ಕಮ್ಮಿ ಆಯಿತು ಅಂತ ಹೇಳಿದರು. ಗೊತ್ತಿಲ್ಲ ನಮಗೆ. ಅದೇನು ಬಿಗ್ ಬಾಸ್ನ ಬಂದ ತಕ್ಷಣ ದರ್ಶನ್ ಉಲ್ಟಾ ಆದರು ನೀವು. ಅದಕ್ಕೆ ಹೇಳೋ ಒಂದು ಸ್ಪಷ್ಟತೆ ನಿಮಗಿರಬೇಕು. ಒಂದು ಕಾಲದಲ್ಲಿ ವಕೀಲ್ ಸಾಬ್ ಅಂತ ಜನ ಇವತ್ತೇನಂತವ್ರು ನಿಮ್ಮನ್ನು ಯಾಕೆ ಹಿಂಗೆ ಮಾಡ್ಕೊಂಡ್ರಿ? ನೀವು ಆ ಮಟ್ಟಕ್ಕಿದ್ದರು. IPS ಆಫೀಸರ್ ನಾವು ಮಂತ್ರಿಗಳನ್ನ ಎಡೆಮುಡಿ ಕಟ್ತಂಥವ್ರಿಗೆ ಬಡಪಾಯಿ ಆಟದ ವಿಚಾರ ಹಾಕಬೇಕಾಗಿತ್ತು. ಸರ್ಕಾರದಲ್ಲಿ ತಗಾಕೋರುಗಳಿದ್ದಾರೆ, ಮಾಡಬಾರ್ದು ಹಲ್ಕಟ್ಟು ಕೆಲಸ ಮಾಡ್ತಾವ್ರೆ, ತಲೆ ಎಡಕ್ಕಿದ್ದಾರೆ, ತಲೆ ಹೊಡೆಯೋರಿದ್ದಾರೆ, ಲೂಟಿಕೋರಿದ್ದಾರೆ. ಅದ್ರ ಬಗ್ಗೆ ಮಾತಾಡಿ ನೀವು. ನಿಮ್ಮ ತಾಕತ್ತಿದೆ, ನೀವು ಹೇಳ್ತೀರ ನಮ್ಮ ಟೀಮ್ ಇದೆ ಮತ್ತೊಂದಿದೆ ಅಂತ. ಅದಕ್ಕೆ ಬಳಸಿ ನಿಮ್ಮ ಶಕ್ತಿಯನ್ನು. ಬಡಪಾಯಿ ಆಟದ್ರಲ್ಲಿ ಮೇಲೆ ಯಾಕೆ ಬಳಸ್ತೀರಾ? ಯಾವತ್ತೂ ಹೇಳ್ತೀನಿ ಕೇಳಿ, ಜನಸಾಮಾನ್ಯನ ಎದುರಾಕೋಬಾರ್ದು. ಈ ದೇಶ ಸ್ವತಂತ್ರ ಯಾವ ಗೊತ್ತ ಬಂತು? ಗಾಂಧಿ ಬರೋಕ್ಕಿಂತ ಮುಂಚೆ ಬರೀ ಒಂದಷ್ಟು ಜನ ದುಡ್ಡಿದ್ದವರು, ಭಯಂಕರ ವಿದ್ಯಾವಂತರು ಅಂದ್ಕೊಂಡ್ರು, ವೈಟ್ ಕಾಲರ್ಗಳು, ಇವ್ರ ಮಟ್ಟಕ್ಕೆ ಇತ್ತು ಸ್ವತಂತ್ರ ಚಳವಳಿ. ದೇಶಕ್ಕೆ ಸ್ವತಂತ್ರ ಬರಲಿಲ್ಲ ಅವಾಗ. ಗಾಂಧಿ ಬಂದ್ಬಿಟ್ಟು ರೈತರು, ಕಾರ್ಮಿಕರು, ಬಡವರು, ವಯೋವೃದ್ಧರು, ಹೆಣ್ಮಕ್ಳು ಇವ್ರ ಲೆವೆಲ್ಗೆ ತೊಗೊಂಡವ್ರು ಸ್ವತಂತ್ರ ಚಳವಳಿಯನ್ನು, ಹೋರಾಟವನ್ನು. ಆವಾಗ ದೇಶಕ್ಕೆ ಸ್ವತಂತ್ರ ಬಂತು. ಅಂದರೆ ನಾನು ಹೇಳ್ತಾ ಇರೋದು, ಜನಸಾಮಾನ್ಯರ ಧ್ವನಿಯಾಗಿರ್ಬೇಕು ನೀವು. ಅವ್ರ ವಿರುದ್ಧ ಆಗಲು ಹೋಗಬಾರ್ದು, ತಪ್ಪದು. ದಯವಿಟ್ಟು ನಿಮ್ಮ ನಡೆ, ಆಟೋದರ ವಿಚಾರದಲ್ಲಿ ನಿಮ್ಮ ನಡೆ ಇದೆಯಲ್ಲ, ನಾನಂತೂ ಒಪ್ಪಲ್ಲ, ಖಂಡಿತ ಒಪ್ಪಲ್ಲ. ಎಲ್ಲಿಲ್ಲ ಸ್ವಾಮಿ, ಎಲ್ಲಿ ಭ್ರಷ್ಟಾಚಾರ ಎಷ್ಟಿದೆ, ಎಂತೆಂಥ ಇವತ್ತು ಪ್ರತಿಯೊಬ್ಬ ಮಂತ್ರಿಗಳಿರ್ಬೋದು, MLAಗಳಿರ್ಬೋದು, ಅದು ಯಾವುದೇ ಪಕ್ಷ ಆಗಿರಲಿ, ಲೂಟಿ ಹೊಡಿತವ್ರೆ. ಬಹುರಾಷ್ಟ್ರೀಯ ಕಂಪ್ನಿಗಳು ರೈತರ ಜಮೀನು ಕಿತ್ಕೋತವ್ರೆ. ಮಾತಾಡಿ, ದೇವನಹಳ್ಳಿ ರೈತರ ಬಗ್ಗೆ ಮಾತಾಡಿ ಸ್ವಾಮಿ. ಎಷ್ಟಿದೆ ಮಾತಾಡೋಕ್ಕೆ ನಿಮಗೆ? ಬೇಕಾದಷ್ಟಿದೆ. ಅದ್ರ ಬಗ್ಗೆ ನೀವು ಉಸಿರೇ ಬಿಡ್ತಾ ಇಲ್ವಲ್ಲ. ಎಂತೆಂತ ಇದೆ ಮಾತಾಡೋಕ್ಕೆ ನಿಮಗೆ? ನೀವು ಲಾಯರು, ಕಾನೂನು ಗೊತ್ತಿರೋರು ನಿಮಗೆ, ಮತ್ತು ಮಾಹಿತಿ ತೊಗೊಳೋದು ಗೊತ್ತು. ನೀವೇ ಹೇಳಿದ್ರಲ್ಲ, ನಂಗೆ ತುಂಬ ಚೆನ್ನಾಗಿ ಮಾಹಿತಿ ಬರ್ತಾ ಇರುತ್ತೆ, ನಮ್ಮ ಟೀಮ್ ಇದೆ ಅಂತ ಹೇಳ್ಬಿಟ್ಟು. ಮಾಡಿ, ರಿಸರ್ಚ್ ಮಾಡಿ. ಈ ಗುಬ್ಬಿಗಳ ಮೇಲೆ ಬ್ರಹ್ಮಾಸ್ತ್ರ
ಒಂದು ತಿಳ್ಕೊಳ್ಳಿ, ಲಂಕೇಶ್ ಯಾವಾಗಲೂ ಹೇಳೋರು, ನಮ್ಮ ಜನ ಎಷ್ಟು ಒಳ್ಳೆಯವರು ಅಂದರೆ, ನೀವೊಂದು ಸಣ್ಣ ಒಳ್ಳೇದು ಮಾಡಿಬಿಟ್ರೆ ನಿಮ್ಮ ಎಲ್ಲ ದೊಡ್ಡ ತಪ್ಪುಗಳನ್ನು ಕ್ಷಮಿಸ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಈಗಲೂ ಹೇಳ್ತೀನಿ, ಆಟೋದವ್ರ ಜೊತೆ ಅಥವಾ ಆಟೋದು ಅಂತಲ್ಲ, ಈ ಥರ ಜನಸಾಮಾನ್ಯರು ಏನು ಕೆಲಸ ಮಾಡ್ತಾರೆ ಆ ಜನಸಾಮಾನ್ಯರ ನಡುವೆ ಯಾವತ್ತೂ ನೀವು ಇರ್ಸ ಮಾಡ್ಕೋಬಾರ್ದು. ಬೇಕಿಲ್ಲ, ಅದು ಯಾರೇ ಆಗಲಿ ಮಾಡ್ಕೋಬಾರ್ದು ಅದನ್ನ. ಅದಲ್ಲ, ಅವ್ರ ಜೊತೆ ಯಾವತ್ತೂ ಎಲ್ಲರೂ ಇದ್ದಂಗೆ ಇರ್ತಾರೆ ಸ್ವಾಮಿ. ಅದು ಹೇಳಿದ್ನಲ್ಲ, ಒಳ್ಳೆಯವರು ಕೆಟ್ಟವರು ಲೂಟಿಕೋರರು. ಇವ್ರು ಏನು ಲೂಟಿ ಹೊಡೆದ್ಬಿಟ್ಟೇನೋ ವಿಧಾನಸೌಧಕ್ಕೆ ಹೋಗ್ಬೇಕಾಗಿಲ್ಲ, ಅಥವಾ ಇನ್ನೊಂದು ಬಿಲ್ಡಿಂಗ್ ಕಟ್ಟಬೇಕಾಗಿಲ್ಲ, ಅಂಬಾನಿ ಅದಾನಿ ಆಗಬೇಕಾಗಿಲ್ಲ. ಏನೋ ಮನೆ ನಡೆಸೋಕ್ಕೆ ಹೊಟ್ಟೆಪಾಡಿಗೆ ಒಂದಷ್ಟು ಆಗಿರುತ್ತೆ. ಅವ್ರ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡೋದು ತಪ್ಪು. ಮತ್ತು ಬೇರೆಯವ್ರು ಬೆಂಗಳೂರಿಗೆ ಬರಬಾರ್ದು ಅಂತ ಹೇಳೋದಿದೆಯಲ್ಲ, ಅದು ಯಾರಿಗೂ ಒಪ್ಪ. ನಮ್ಮ ಕರ್ನಾಟಕದವ್ರು ನಮ್ಮ ಬೆಂಗಳೂರಿಗೆ ಬರ್ತಾರೆ, ಇನ್ನೇನು ಬೇರೆ ಬರೋಕ್ಕಾಗುತ್ತಾ? ಇದು ನಿಮ್ಗೆ ಹೇಳ್ಬೇಕು, ಒಬ್ಬ ಸ್ನೇಹಿತನಾಗಿ ನಿಮ್ಗೆ ಹೇಳ್ಬೇಕು ಅನ್ನಿಸ್ತು. ಜಗದೀಶ್ ಅವರೇ, ನಿಮ್ಮ ನಡೆ ಇದು ಸರಿಯಿಲ್ಲ. ನಮಸ್ಕಾರ.